ಪವರ್ ಫೈಟ್ ಮಧ್ಯೆ ಮುಂದುವರೆದ ಟೆಂಪಲ್ ರನ್. ರಾಯರ ಮೊರೆ ಹೋದ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಟೆಂಪಲ್ ರನ್ ಈಗ ಮುಂದುವರೆದಿದೆ. ರಾಯರ ಮೊರೆ ಹೋದ ಡಿಸಿಎಂ ಡಿಕೆ ಶಿವಕುಮಾರ್. ಹಾಸನಾಂಬೆ ದರ್ಶನದ ಬಳಿಕ ಮಂತ್ರಾಲಯಕ್ಕೆ ಭೇಟಿ. ಕುಟುಂಬ ಸಮೇತ ರಾಯರ ದರ್ಶನಕ್ಕೆ ಡಿಕೆ ಆಗಮನ. ಕಳೆದ ವಾರವಷ್ಟೇ ಹಾಸನಾಂಬೆ ದರ್ಶನವನ್ನ ಪಡೆದಿದ್ರು. ಪಂಚಮುಖಿ ಆಂಜನೇಯ ದೇಗುಲಕ್ಕೂ ಡಿಕೆಶಿ ಭೇಟಿ. ಕುತೂಹಲ ಕೆರಳಿಸಿದ ಡಿಸಿಎಂ ದೇವಸ್ಥಾನ ರೌಂಡ್ಸ್. ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಬಹಳ ಪೈಪೋಟಿ ಕೂಡ ನಡೀತಾ ಇದೆ. ಇದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಯರ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಒಂದು ಕಡೆ ಹೋದ್ವಾರವಷ್ಟೇ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದ್ರು. ಈಗ ರಾಯರ ಮೊರೆ ಹೋಗಿದ್ದಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಒಂದು ಕಡೆ ಡಿಸಿಎಂ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಎಂ ಬಣದವರು ಇಲ್ಲ 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ನಡುವೆಯೇ ಈಗ ಸದ್ಯಕ್ಕೆ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀವು ಗಮನಿಸಬಹುದು, ಯಾವುದೇ ಬಾರಿ ಆದರೂ ಅಷ್ಟೇ ಏನಾದರೂ ಸ್ವಲ್ಪ ಅವರಿಗೆ ತೊಂದರೆ ಆಗ್ತಾ ಇದೆ ಅಥವಾ ಏನಾದರೂ ಏರುಪೇರು ಆಗ್ತಾ ಇದೆ ಅಂದಾಕ್ಷಣ ದೇವರ ಮೊರೆ ಹೋಗ್ತಾರೆ. ಈಗಲೂ ಕೂಡ ಅದೇ ಮಾಡಿದ್ದಾರೆ. ಯಾಕೆಂದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಕೂಡ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಆ ಒಂದು ಎಚ್ಚರಿಕೆಯು ಕೂಡ ಯಾರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆಂತಂದರೆ ಹೈಕಮಾಂಡ್ ಏನೇ ಹೇಳಿದ್ರು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಆದರೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದೆ. ಆ ಒಂದು ವಿಚಾರವನ್ನು ಈಗಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ರಾಯರ ಮೊರೆ ಹೋದ್ರಾ ನೋಡಬೇಕಾಗತ್ತೆ. ಯಾಕೆಂತಂದರೆ ಅವ್ರಿಗೇನಾದ್ರು ತೊಂದರೆ ಆಗಿದ ತಕ್ಷಣ ದೇವರ ಮೊರೆ ಹೋಗೋದು ಒಂದು ರೀತಿ ಸಾಮಾನ್ಯ ಅನ್ನುವಂತಾಗಿದೆ. ಇನ್ನು ಹೋದ್ವಾರ ಅಷ್ಟೇ ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ರು. ಈಗ ರಾಯರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.